ಯಾವುದೇ ಕಾರಣಕ್ಕೂ ಇನ್ನೊಂದು ಸಾರಿ ಮುಂದೂಡಲ್ಲ. ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಕರೆದಿರೋದ್ರಿಂದ ಮಾತ್ರ ನನ್ನನ್ನು ಕರೆಸಿ ಮಾತಾಡಿದ್ದಾರೆ. ನಾನು ಒಪ್ಕೊಂಡಿದ್ದೀನಿ. ಬರಲೇಬೇಕು ಅಂದಿದ್ರೆ 18ನೇ ತಾರೀಕು ಬಂದೇ ಬರ್ತಾ ಇದ್ರು. ಆ ಥರ ಹೇಳೋದು ಸರಿ ಇಲ್ಲ. ಅದರಿಂದ ನಾನು ಒಪ್ಕೊಂಡಿರೋದ್ರಿಂದ ಮುಂದೆ ಇನ್ನೊಂದು ಡೇಟ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಅಲ್ಲ, ದಿನಾಂಕ ಅವರು ಡೆಲ್ಲಿಯಿಂದ ಬರೋದು. ಇವಾಗ ಮತ್ತೆ ಡೇಟ್ ಕೊಟ್ಬಿಟ್ಟು 2 ದಿವಸ ಮುಂದಕ್ಕೆ ಹಾಕಿ ಅಂತ ಹೇಳಿದ್ದಾರೆ. ಡೆಲ್ಲಿಯಿಂದ ಬರೋದು ಲೇಟ್ ಆದರೆ ಮತ್ತೆ ಪ್ರಾಬ್ಲಮ್ ಆಗ್ತದಲ್ಲ. ಡೆಲ್ಲಿಯಿಂದ ಬಂದ ತಕ್ಷಣ ಡೇಟ್ ಕೊಡ್ತೀವಿ, ಅವತ್ತೇ ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಡೆಲ್ಲಿಯಿಂದ ಬಂದ್ಮೇಲೆ ಡೇಟ್ ಕೊಡ್ತಾರೆ. ಎಲ್ಲ ವ್ಯವಸ್ಥೆ ಇದೆ, ಇನ್ನೂ ಆಗ್ತಾ ಇರ್ತದೆ, ಕಾರ್ಯಕ್ರಮ ನಡೀತದೆ. ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಲ್ಲ, ತಮಗೆಲ್ಲ ಗೊತ್ತಿದೆ. ಅದರಿಂದ ಅವರು ಹೋಗ್ತಾ ಇದ್ದಾರೆ. ಅದರಿಂದ ಮುಂದಕ್ಕೆ ಹಾಕಿದ್ದೀವಿ ಅಷ್ಟೇ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಲೂರು ತಾಲೂಕಿಗೆ 18ನೇ ತಾರೀಕು ಬರೋದಂತೂ ಫಿಕ್ಸ್ ಆಗಿದ್ದು ತಮಗೆಲ್ಲ ಗೊತ್ತಿರೋಂಥ ವಿಷಯ. ವಿಶೇಷವಾಗಿ ಎಲ್ಲ ಜನತೆಗೆ, ಕೋಲಾರ ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತಿತ್ತು. ಮಾಲೂರು ತಾಲೂಕಲ್ಲಿ ಸುಮಾರು 3200 ಕೋಟಿ ಗುದ್ದಲಿ ಪೂಜೆ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಮತ್ತು ಫಲಾನುಭವಿಗಳ ವಿವಿಧ ಇಲಾಖೆಗಳ ಫಲಾನುಭವಿಗಳ ಯೋಜನೆಗಳು ಇತರ ವಿತರಣೆ ಕಾರ್ಯಕ್ರಮ ಅಂತೇಳಿ ಫಿಕ್ಸ್ ಆಗಿತ್ತು. 18ನೇ ತಾರೀಕು ಬರೋದು ಅಂತೇಳಿ ಕೂಡ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ರು. ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಮಂತ್ರಿಗಳು ಕೂಡ ಬರೋದು ಅಂತೇಳಿ ಫಿಕ್ಸ್ ಆಗಿ ತುಂಬ ದೊಡ್ಡ ಕಾರ್ಯಕ್ರಮ ಮಾಡಬೇಕು. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಮಾಲೂರು ತಾಲೂಕು ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಿರೋಂಥ ಅವಕಾಶ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಈ ಸಂಭ್ರಮವನ್ನು ಹಂಚ್ಕೊಬೇಕು ಅಂತೇಳಿ ಸಾಧನೆಯ ಸಂಭ್ರಮ ಅನ್ನುವಂಥ ಕಾರ್ಯಕ್ರಮನ ಆಯೋಜನೆ ಮಾಡಿ ಎಲ್ಲ ಅಧಿಕಾರಿಗಳು, ತಾಲೂಕಿನ ಆಡಳಿತ, ವಿಶೇಷವಾಗಿ ಜಿಲ್ಲಾ ಆಡಳಿತ ಮತ್ತು ಎಲ್ಲ ನಮ್ಮ ಮುಖಂಡರುಗಳು ತುಂಬ ಜವಾಬ್ದಾರಿ ತಗೊಂಡು ಸುಮಾರು 1 ಲಕ್ಷ ಜನ ಸೇರಿಸಿ ಮಾಲೂರು ತಾಲೂಕಲ್ಲಿ ಸಾಧನೆಯ ಸಂಭ್ರಮವನ್ನು, ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು. ಮತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ಅದೇ ರೀತಿ ನಮ್ಮ ಜಿಲ್ಲೆ ಮತ್ತು ನಮ್ಮ ತಾಲೂಕಿನ ಜನತೆ ಕೂಡ ಅನ್ವಯಿಸೋ ಥರ 5 ಗ್ಯಾರಂಟಿಗಳು, ಅನ್ನಭಾಗ್ಯ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಮತ್ತು ಯುವನಿಧಿ ಕಾರ್ಯಕ್ರಮ, ಈ 5 ಗ್ಯಾರಂಟಿಗಳ ಜೊತೆಗೆ ತಾಲೂಕಿನ ಡೆವಲಪ್ಮೆಂಟ್ಸ್ಗೆ ವಿಶೇಷ ಅವಕಾಶ 3200 ಕೋಟಿ. ಈ ಸಾಧನೆಯಲ್ಲಿ ಸಂಭ್ರಮವನ್ನು ಆಚರಣೆ ಮಾಡ್ಕೊಬೇಕು ಅಂತೇಳಿ ಒಂದು ಜವಾಬ್ದಾರಿಯಿಂದ ಜಿಲ್ಲಾಡಳಿತ, ತಾಲೂಕು ಆಡಳಿತ ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ನನ್ನ ಮುಖಂಡರುಗಳು ತುಂಬ ಆಸಕ್ತಿಯಿಂದ ಈ 18ನೇ ತಾರೀಕು ಶನಿವಾರ ಏನು ಕಾರ್ಯಕ್ರಮ ಬರೋದು ಅಂತ ಫಿಕ್ಸ್ ಆಗಿತ್ತು, ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಎಲ್ಲ ರೆಡಿ ಆಗಿದ್ದೀವಿ. 1 ಲಕ್ಷ ಜನ ಬಂದರೂ ಕೂಡ ಯಾವುದೇ ತೊಂದರೆ ಆಗದಿರೋ ರೀತಿಯಲ್ಲಿ ಏನೇನು ಬೇಕಾಗ್ತದೆ ಆ 1 ಲಕ್ಷ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿಗೆ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಎಲ್ಲ ರೀತಿಯಲ್ಲೂ ಕೂಡ. ಆದರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನನ್ನ ಬೆಳಗ್ಗೆ ಕರೆಸ್ಕೊಂಡ್ರು. ನಮ್ಮ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ಮತ್ತು ಮುಖ್ಯಮಂತ್ರಿಗಳು ಕೂಡ ಕರೆಸ್ಕೊಂಡು ನಮ್ಮ ರಾಷ್ಟ್ರೀಯ ನಾಯಕರು ಆದಂಥ ರಾಹುಲ್ ಗಾಂಧಿ ಅವರು ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆದ ಮಲ್ಲಿಕಾರ್ಜುನ ಖರ್ಗೆಜಿಯವರು ಡೆಲ್ಲಿ ಕರೆದಿರೋದ್ರಿಂದ ನನ್ನನ್ನು ಕರೆಸ್ಕೊಂಡು 1-2 ದಿವಸ ಮುಂದಕ್ಕೆ ಹಾಕಬೇಕಾಗ್ತದೆ ಅಂತೇಳಿ ತುಂಬ ಕಷ್ಟಪಟ್ಟು ಆಯೋಜನೆ ಮಾಡಿದಿರಿ ಅಂತೇಳಿ ರಿಕ್ವೆಸ್ಟ್ ಕೂಡ ಮಾಡಿದರು. ನಾನು ಅದಕ್ಕೆ ಒಪ್ಕೊಂಡಿದ್ದೀನಿ. ನಮ್ಮ ರಾಷ್ಟ್ರೀಯ ನಾಯಕರು ಕರೆದಾಗ ನಾವು ಇವತ್ತು ಬರೋಕ್ಕಾಗೋದಿಲ್ಲ, ನಾಳೆಗೆ ಬರ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಅದರಿಂದ
ಮುಖ್ಯಮಂತ್ರಿ ಹೇಳಿದ ಮೇಲೆ ಅದು ಒಪ್ಕೊಂಡಿದ್ದೀನಿ. ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮಾಡ್ತೀವಿ. ಇನ್ನೂ 2-3 ದಿವಸ ನಮ್ಗೆ ಟೈಮ್ ಸಿಕ್ಕಿರೋದ್ರಿಂದ ಏನು ನಾವು ಅಂದ್ಕೊಂಡಿದ್ದೀವೋ ಇನ್ನೂ ಹೆಚ್ಚಿಗೆ ಇನ್ನೂ ಅರೇಂಜ್ಮೆಂಟ್ ಏನೇನು ಮಾಡಬೇಕು, ಇನ್ನೂ ಹೆಚ್ಚಿಗೆ ಜನ ಸೇರಿಸೋದಕ್ಕೆ ಏನೇನು ಮಾಡಬೇಕು, ನಮ್ಗೆ ಟೈಮ್ ಸಿಕ್ಕಿದೆ, ಅದು ಮಾಡ್ಕೊತೀವಿ. ಆದರೆ ಎಲ್ಲ ರೀತಿಯಲ್ಲಿ ಕೂಡ ಜಿಲ್ಲಾಡಳಿತ, ತಾಲೂಕಾಡಳಿತ ಜೊತೆಗೆ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ಕೂಡ ಹಳ್ಳಿಯಲ್ಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಎಲ್ಲ ಅನುಕೂಲ ಮಾಡಿಕೊಂಡಿದ್ರು, ವ್ಯವಸ್ಥೆ ಮಾಡಿಕೊಂಡಿದ್ರು. ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಮತ್ತು ಎಲ್ಲ ನನ್ನ ತಾಲೂಕಿನ ಸಾರ್ವಜನಿಕರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, 1-2 ದಿವಸ ಮುಂದಕ್ಕೆ ಹೋಗಿರೋದ್ರಿಂದ ನೀವೆಲ್ಲ ಸಹಕರಿಸಬೇಕು. ತುಂಬ ಕಷ್ಟಪಟ್ಟವ್ರೆ ನಮ್ಮ ಮುಖಂಡರುಗಳೆಲ್ಲರೂ ಕೂಡ, ರಾತ್ರಿ ಹಗಲು ಅನ್ನದೆ ಈ ಕಾರ್ಯಕ್ರಮನ ಆಯೋಜನೆ ಮಾಡೋದಕ್ಕೆ. ಒಂದು ಕಡೆ ಅಧಿಕಾರಿಗಳಾದರೆ ನಮ್ಮ ಸರ್ಕಾರ, ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು ಅವರು ಬರುವಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತೇಳಿ ನಾನು ಒಬ್ಬನಲ್ಲ, ಎಲ್ಲ ಮುಖಂಡರುಗಳು ಕೂಡ ಜವಾಬ್ದಾರಿ ತಗೊಂಡಿದ್ರು. ಅವ್ರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ. ಬೇಜಾರು ಪಡೋದು ಬೇಡ. ನಮ್ಗೆ ಇನ್ನೂ ಒಳ್ಳೆ ಕಾರ್ಯಕ್ರಮ, ಇನ್ನೂ ಹೆಚ್ಚಿಗೆ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಇನ್ನೂ 1-2-3 ದಿವಸ ಟೈಮ್ ಸಿಕ್ಕಿದೆ. ಅದರಿಂದ 18ನೇ ತಾರೀಕು ಕಾರ್ಯಕ್ರಮ ಏನಿತ್ತು, 18ನೇ ತಾರೀಕು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗೋದ್ರಿಂದ ಮುಂದಕ್ಕೆ ಹಾಕಿದ್ದಾರೆ. 1-2-3 ದಿವಸದಲ್ಲಿ ಡೇಟ್ ಮತ್ತೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಡೆಲ್ಲಿಯಿಂದ ಯಾವತ್ತು ಬರ್ತಾರೆ ಅದನ್ನು ನೋಡ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ದಾರೆ. 2 ದಿವಸ ಅವರು ಬಂದರೆ ಮತ್ತೆ ನಮಗೆ ಲಾಂಗ್ ಟೈಮ್ ಏನು ಬೇಕಾಗಲ್ಲ. ಯಾಕಂದರೆ ನಾವೆಲ್ಲ ರೀತಿ ರೆಡಿ ಇರೋದ್ರಿಂದ ನಾವು ಕೂತು ಮಾತಾಡಿದೆ ಮುಖ್ಯಮಂತ್ರಿಗಳು, ನಾವು ಜಿಲ್ಲಾ ಮಂತ್ರಿಗಳು ಕೂಡ. ನಮಗೆ 2 ದಿವಸ ಸಾಕು. ಇವತ್ತು ನನಗೆ ಕರೆಸಿ ಒಂದು ದಿವಸ ನನಗೆ ಕರೆಸಿ ನೋಡಿ, ನಾಳೆ ಬಿಟ್ಟು ನಾಳದ್ದು ನೀವು ಕಾರ್ಯಕ್ರಮ ಮಾಡ್ಬೋದು ಅಂದರೆ ಈ ಕಾರ್ಯಕ್ರಮ ಎಲ್ಲ ರೆಡಿ ಇರೋದ್ರಿಂದ ನಾವು ಮಾಡ್ಬೋದು. ಅದರಿಂದ ನಾನು 1-2-3 ದಿವಸದಲ್ಲಿ ನಿಮಗೆ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. 18ನೇ ತಾರೀಕು ಮುಂದಕ್ಕೆ ಹೋಗಿದೆ. ಅದು ಒಂದೇ ವಿಷಯಕ್ಕಾಗಿ ನಿಮ್ಮನ್ನೆಲ್ಲ ಕರೆಸಿ ನಿಮಗೆ ತಿಳಿಸ್ಬೇಕು. ಮತ್ತು ನನ್ನ ತಾಲೂಕಿನ ಜನತೆ ಮತ್ತು ಜಿಲ್ಲೆಯ ಎಲ್ಲ ನಾಯಕರುಗಳು ಕೂಡ ಗೊತ್ತಾಗಬೇಕು. ಎಲ್ಲರೂ ಜಿಲ್ಲಾದ್ಯಂತ ಎಲ್ಲ ಮುಖಂಡರು ಕೂಡ, ಅಭಿಮಾನಿಗಳು ಕೂಡ ಬರ್ತಾಯಿದ್ರು. ಅವ್ರಿಗೆಲ್ಲ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ನಾನು ನೇರವಾಗಿ ಮುಖ್ಯಮಂತ್ರಿ ಮಾತಾಡಿಸ್ಕೊಂಡು ನೇರವಾಗಿ ಇಲ್ಲೇ ಬಂದಿದ್ದೀನಿ. ಏನು ಇಲ್ಲಿ ನಮ್ಮ ಕಾರ್ಯಕ್ರಮದ ಜಾಗ ಎಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವೋ ಆ ಜಾಗದಲ್ಲಿ ಬಂದು ಇವತ್ತು ಪ್ರೆಸ್ ಮೀಟ್ ಮಾಡಿ ನಿಮಗೆಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇನ್ನಷ್ಟೇ ಬೇರೆ ಏನೈತೆ ತಾವು ಕೇಳ್ಬೋದು. 18ನೇ ತಾರೀಕು ಕಾರ್ಯಕ್ರಮ ಮುಂದಕ್ಕೆ ಹೋಗಿದೆ. ಅಲ್ಲ, 18ನೇ ತಾರೀಕುಗಿತ್ತು, ಮುಖ್ಯಮಂತ್ರಿ ಬದಲಾವಣೆ ಆದರು, ಅದರಿಂದ ಮುಂದೆ ಹೋಯಿತು. ಈಗ ಆ ಥರ ಏನೂ ಇಲ್ಲ. ಈಗ ಬೇರೆ, ಈಗ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆಜಿಯವರು ಡೆಲ್ಲಿಗೆ ಕರೆದಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಲ್ಲ, ತಮಗೆಲ್ಲ ಗೊತ್ತಿದೆ. ಅದರಿಂದ ಅವರು ಹೋಗ್ತಾ ಇದ್ದಾರೆ. ಅದರಿಂದ ಮುಂದಕ್ಕೆ ಹಾಕಿದ್ದೀವಿ ಅಷ್ಟೇ, ಏನೂ ಇಲ್ಲ. ಈಗ ಹೋಗಿ ಬಂದರೆ ಆಗೋಯ್ತದೆ, ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ. 6ನೇ ತಾರೀಕಿಂದ, ಮುಂದಿನ ತಿಂಗಳು 6ನೇ ತಾರೀಕಿಂದ ಸೆಷನ್ ಸ್ಟಾರ್ಟ್ ಆಗ್ತದೆ. ಅದರಿಂದ ಹೋಗಿ ಬಂದ ತಕ್ಷಣ ಸಚಿವ ಸಂಪುಟ ಕ್ಲಿಯರ್ ಆಗ್ತದೆ. ಹಣೆ ಬರ ಇದ್ದರೆ ಅದು ಹೇಳೋಕ್ಕಾಗಲ್ಲ. ಅದರಲ್ಲಿ ನಮ್ಮ ರಾಜೇಂದ್ರ ಅವ್ರು ಕೇಳ್ತಾವ್ರೆ, ಏನು ಈ ಕಾರ್ಯಕ್ರಮ ಮುಂದಕ್ಕೆ ಹೋಗಿರೋದು ಜಿಲ್ಲೆಯಲ್ಲಿ ಯಾರಾದರೂ ಮಂತ್ರಿಗಳಾಗ್ತೀರಾ, ನೀವೇನೋ ಆಗ್ತೀರಾ ಅಂತ. ಹಣೆ ಬರ ಇದ್ದರೆ ಜಿಲ್ಲೆಯಲ್ಲಿ ಯಾರಾದರೂ ಆಗ್ಬೋದು, ಇಲ್ಲದ ಅವಕಾಶ ಇದ್ದರೆ ಹಣೆ ಬರ ಇದ್ದರೆ ಮಾಲೂರು ತಾಲೂಕು ಸಿಗ್ಬೋದು ಅನ್ನೋ ನೋಡಬೇಕು. 100% ಸಿಕ್ಕಲೇಬೇಕು ಅಂತ ನಾವೆಲ್ಲರೂ ಒಟ್ಟಿಗೆ ರಾಷ್ಟ್ರೀಯ ನಾಯಕರನ್ನ, ರಾಜ್ಯ ನಾಯಕರನ್ನ ಒತ್ತಾಯ ಮಾಡಿದ್ವಿ. ಕೋಲಾರ ಜಿಲ್ಲೆಗೆ ಅವಕಾಶ ಸಿಗ್ಬೋದು ಅಂತ ನಂಬಿಕೆ ಕೂಡ ಆಗಿದೆ. ಒಂದು ರೀತಿ ಒಳ್ಳೆಯದು ಅನ್ನೋದಲ್ಲ, ನಮಗೆ ಇನ್ನೂ ಅವಕಾಶ, ಟೈಮ್ ಸಿಕ್ತು, ಇನ್ನೂ ಚೆನ್ನಾಗಿ ಮಾಡ್ತೀವಿ. ಯಾವತ್ತು ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥ ಕಾರ್ಯಕ್ರಮ ಇದು ಆಗ್ತದೆ. ಮೊದಲಿಂದ ಕೂಡ ಅಷ್ಟೇ, ನಾವೇನೇ ಕಾರ್ಯಕ್ರಮ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು, ನಮ್ಮ ಪಕ್ಷದಿಂದ ಮಾಡುವಂಥ ಕಾರ್ಯಕ್ರಮಗಳು ಯಾವುದೇ ಇದ್ರೂ ಕೂಡ ತುಂಬ ಯಶಸ್ವಿ ಮಾಡ್ತಾ ಇದ್ವಿ. ಇದು ಕೂಡ ಚೆನ್ನಾಗಿ ಆಗ್ತಾ ಇತ್ತು. ಕಾರಣಾಂತರ ಮುಂದಕ್ಕೆ ಹೋಗಿದೆ, ಇನ್ನೂ ಚೆನ್ನಾಗಿ ಆಗ್ತದೆ.
ನಮ್ಮ ಜಿಲ್ಲೆಯಲ್ಲಿ ಫಸ್ಟ್ ಟೈಮ್ ಕಾರ್ಯಕ್ರಮ ಆಗಬೇಕು ಅಂತ. ಯಾಕಂದರೆ ಮುಖ್ಯಮಂತ್ರಿಗಳಾದಮೇಲೆ ಫಸ್ಟ್ ಟೈಮ್ ಜಿಲ್ಲೆಗೆ ಬರ್ತಾ ಇದ್ದಾರೆ. ನಾವೆಲ್ಲ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಮಾತಾಡ್ಕೊಂಡಿದ್ವಿ ಚೆನ್ನಾಗಿ ಮಾಡಬೇಕು ಅಂತ. ಎಲ್ಲರೂ ಸಹಕಾರ ಇತ್ತು. ಜಿಲ್ಲೆಯಲ್ಲಿ ಎಲ್ಲ ಶಾಸಕರು ಸಹಕಾರ ಇತ್ತು ಈ ಕಾರ್ಯಕ್ರಮಕ್ಕೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ವಿ, ಚೆನ್ನಾಗಿ ಆಗ್ತದೆ. ಏನಿಲ್ಲ, ಗುದ್ದಲಿ ಪೂಜೆ ನಾವು ಯಾವುದೂ ಮಾಡಿಲ್ಲ. ಪ್ರೋಗ್ರೆಸ್ ಆಗಬೇಕು ಅಂತ ಎಲ್ಲ ಕೆಲಸಗಳು ಕೂಡ ಸುಮಾರು ಕೆಲಸಗಳು ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ. ಗುದ್ದಲಿ ಪೂಜೆ ಏನಂತ ಆಗಬೇಕು ಅದು ಪೆಂಡಿಂಗ್ ಇತ್ತು. ಮೊದಲ ಡೇಟು ಮುಂದಕ್ಕೆ ಹೋಯ್ತಲ್ಲ, ಈಗ ಅದನ್ನೇ ಮಾಡೋದು. ಗುದ್ದಲಿ ಪೂಜೆಗಳಾಗೋದಿದೆ, ಉದ್ಘಾಟನೆಗಳಾಗೋದು ಕೂಡ ಇದೆ. ಗುದ್ದಲಿ ಪೂಜೆ ಶಂಕುಸ್ಥಾಪನೆ ಮತ್ತು ಎರಡೂ ಇದೆ.